ಇದ್ದೀವಿ. ಇವತ್ತು ICICI ಪ್ರುಡೆನ್ಷಿಯಲ್ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ವಾಟ್ ಇಸ್ ICICI ಪ್ರುಡೆನ್ಷಿಯಲ್ ಫಂಡ್ ಅಂತ, ಒಂದು ಮ್ಯೂಚುವಲ್ ಫಂಡ್ ಬೆಸ್ಟ್ ಅಂತ ಯಾವುದನ್ನು ಹೆಂಗೆ ಚೂಸ್ ಮಾಡಬೇಕು ಜನರು? ಮ್ಯೂಚುವಲ್ ಫಂಡ್ಸಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಯಾವುದರಲ್ಲಿ ಕಮ್ಮಿ ರಿಸ್ಕನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ರಿಸ್ಕ್ ಅನ್ನೋದು ಸೊ ಒಂದೇ ದಿನದಲ್ಲಿ ವಿತ್ಡ್ರಾ ಮಾಡ್ಕೋಬೋದಾ? ಪ್ರಾಸೆಸ್ ಏನಾದರೂ ಲಾಂಗ್ ಇದೆಯಾ? ಮ್ಯೂಚುವಲ್ ಫಂಡ್ನಲ್ಲಿ ಅನೇಕ ವಿಷಯಗಳನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಸೊ ಒಂದಷ್ಟು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ರೀತಿ ಯಾವುದು ರೈಟ್ ಪ್ಲೇಸು, ಎಲ್ಲವನ್ನು ಕೂಡ ಸೀರೀಸ್ ಆಗಿ ನಾವು ಸಾಕಷ್ಟು ಎಪಿಸೋಡ್ ಮೂಲಕ ತಿಳ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ICICI ಪ್ರುಡೆನ್ಷಿಯಲ್ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಏನದು ICICI ಪ್ರುಡೆನ್ಷಿಯಲ್ ಫಂಡ್, ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಹೇಗೆ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಜಯ್ ಕುಮಾರ್ ಸಿಂಗ್ ಅವರು ಇವತ್ತು ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೆಲೋ ಸರ್. ಹಾಯ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಏನು ಸರಿ ಹೊಸ ಟಾಪಿಕ್ಕು, ಬಿಕಾಸ್ ನಾವು ಆ ಫೀಲ್ಡಲ್ಲಿ ಇದ್ದರೆ ನಮಗೆ ಗೊತ್ತಾಗುತ್ತೆ. ಸೊ ಏನಿದು ಈಕ್ವಿಟಿ ಅದೆಲ್ಲ ತಿಳ್ಕೊಂಡ್ವಿ ನಾವು ಲಾಸ್ಟ್ ಎಪಿಸೋಡ್ಸಲ್ಲಿ. ವಾಟ್ ಇಸ್ ICICI ಪ್ರುಡೆನ್ಷಿಯಲ್ ಫಂಡ್ ಅಂತ? ಇದು ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಹೌಸ್ ಅವರು ಒಂದು ಬ್ಯಾಲೆನ್ಸ್ಡ್ ಹೈಬ್ರಿಡ್ ಫಂಡ್ ಅಂತ ಲಾಂಚ್ ಮಾಡಿದ್ದಾರೆ. ಸೊ ಈ ಫಂಡಿನ ಪ್ರಾಮುಖ್ಯತೆ ಏನಂದರೆ, ಈ ಫಂಡ್ ಈಕ್ವಿಟಿ ಮತ್ತು ಡೆಟ್ ಎರಡರಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಆ್ಯಂಡ್ ಇದ್ರದ್ದು ಏನು ಅಡ್ವಾಂಟೇಜ್ ಅಂದರೆ, ಒಂದು ರಿಟರ್ನ್ ಪ್ರೊಫೈಲ್ ಇರೋ ಈಕ್ವಿಟಿ ಮತ್ತು ಡೆಟ್ ಫಂಡ್ನ ಎರಡರದ್ದು ರಿಟರ್ನ್ ಪ್ರೊಫೈಲ್ಸ್ನ ಆ್ಯಡ್ ಮಾಡಿ ಒಂದು ಸ್ಮೂತ್ ರಿಟರ್ನ್ ಪ್ರೊಫೈಲ್ ಕೊಡ್ತಾರೆ. ಆ್ಯಂಡ್ ಈ ಫಂಡಲ್ಲಿ ಏನು ಡಿಫ್ರೆನ್ಸ್ ಎಕ್ಸಿಸ್ಟಿಂಗ್ ಹೈಬ್ರಿಡ್ ಫಂಡ್ಗಳಲ್ಲೂ ಮತ್ತು ಈ ಫಂಡಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಇದರಲ್ಲಿ ಆರ್ಬಿಟ್ರಾಜ್ ಅನ್ನೋ ಭಾಗ ಇರಲ್ಲ. ಅದರಿಂದ ಓವರ್ ಆಲ್ ರಿಟರ್ನ್ ಎಕ್ಸ್ಪೀರಿಯನ್ಸು, ಈಗ ಇಂಟ್ರೆಸ್ಟ್ ರೇಟ್, ಒಂದು ಫಿಕ್ಸ್ಡ್ ಡೆಪಾಸಿಟ್ ಮತ್ತು ಫಿಕ್ಸ್ಡ್ ಇನ್ಕಮಿಂದ ಏನು ಇಂಟ್ರೆಸ್ಟ್ ರೇಟ್ಸ್ ಈಲ್ಡ್ ಬರುತ್ತೆ, ಅದ್ರ ಜೊತೆ ಒಂದು ಹೈ ಕ್ವಾಲಿಟಿ ಇಕ್ವಿಟಿ ಪೋರ್ಟ್ಫೋಲಿಯೋ ಇದು ಮ್ಯೂಚುವಲ್ ಲಾರ್ಜ್ ಕ್ಯಾಪ್ ಆಗಿರ್ಬೋದು, ಇಲ್ಲ ಮಿಡ್ ಕ್ಯಾಪ್ ಆಗಿರ್ಬೋದು, ಇಲ್ಲ ಸ್ಮಾಲ್ ಕ್ಯಾಪ್ ಆಗಿರ್ಬೋದು, ಅದರಲ್ಲಿ ಒಳ್ಳೆ ಕಂಪ್ನಿಗಳನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದು ಈ ಫಂಡಿನ ಪ್ರಾಮುಖ್ಯತೆ. ಓಕೆ, ಮಿನಿಮಮ್ ಎಷ್ಟು ಅಮೌಂಟ್ ಅಂದರೆ ಬೇರೆ ಕಡೆ ಎಲ್ಲ ನೋಡಿದಾಗ ಸೊ ಒಂದಷ್ಟು ಇದರಲ್ಲಿ ಇಷ್ಟೇ ಅಮೌಂಟ್ನ ಹಾಕಬೇಕು ಅಂತ ಇತ್ತು, ಇದರಲ್ಲಿ ಹೇಗೆ? ಇದರಲ್ಲೂ ಮಿನಿಮಮ್ 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಏನು ಲಿಮಿಟ್ ಇಲ್ಲ. ಈ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನೀವು ಅಟ್ಲೀಸ್ಟ್ ಒಂದು 3 ರಿಂದ 5 ವರ್ಷ ಇನ್ವೆಸ್ಟ್ಮೆಂಟ್ ಹೊರೈಸನ್ ಇಟ್ಕೊಂಡು ಮಾಡ್ಬೋದು. ಓಕೆ, ಯಾವೆಲ್ಲ ಪರ್ಪಸ್ಸಿಗೆ ಇದು ಬೆಸ್ಟ್ ಅಂತ ಅನ್ಸುತ್ತೆ? ಈ ಪರ್ಪಸ್ ಇದರಲ್ಲಿ ಒಂದು 3 ರಿಂದ 5 ವರ್ಷ ದೂರ ಇರೋ ಗೋಲ್ಗಳು, ಲೈಕ್ ಮಕ್ಕಳ ಎಜುಕೇಷನ್ ಆಗಲಿ, ಇಲ್ಲ ನಿಮ್ಮ ರಿಟೈರ್ಮೆಂಟ್ ಆಗಲಿ, ಇಲ್ಲ ನೀವೇನಾದರೂ ಒಂದು ಮನೆ ತೊಗೊಳ್ಳೋ ಪ್ಲ್ಯಾನ್ ಇರಲಿ, ಅದನ್ನೆಲ್ಲ ಇದ್ರ ಥ್ರೂ ಅಚೀವ್ ಮಾಡ್ಬೋದು. ಅಂದರೆ ಇದು ಏನು SIP ಥರ ಸಿಸ್ಟಮ್ಯಾಟಿಕ್, ಅಂದರೆ ಎವ್ರಿ ಮಂತ್ ಪೇ ಮಾಡ್ತಾ ಹೋಗಬೇಕಾ, ಹೇಗೆ? 2 ಆಪ್ಷನ್ಸ್ ಇದೆ. ಎವ್ರಿ ಮಂತು ಪೇ ಮಾಡ್ಬೋದು ನೀವು, ಇಲ್ಲ ಅಂದರೆ ಸ್ವಲ್ಪ ಇಲಾಬ್ರೇಟ್ ಆಗಿ ಹೇಳಿ. ಇದರಲ್ಲಿ ಎವ್ರಿ ಮಂತು ಪೇ ಮಾಡ್ಬೋದು, ಇಲ್ಲಾಂದರೆ ನೀವು ಒಂದು ಟೈಮು ಇನ್ವೆಸ್ಟ್ ಮಾಡ್ಬೋದು. ಸೊ ಇದು ಒಂದು ಮ್ಯೂಚುವಲ್ ಫಂಡ್ಸಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ನಿಮ್ಮ ಒಂದು ರಿಸ್ಟ್ರಿಕ್ಷನ್ ಇರಲ್ಲ. ನೀವು ಎವ್ರಿ ಮಂತ್ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀವು ಒಂದೇ ಸತಿ ಹಾಕೋ ಅಂಥ ರಿಸ್ಟ್ರಿಕ್ಷನ್ಸು ಇಲ್ಲ. ಇದರಲ್ಲಿ ತುಂಬ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಇವತ್ತು ನಾನು ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಳ್ಳಿ, ಒಂದು 500 ರೂಪಾಯಿಯಿಂದ ಸ್ಟಾರ್ಟ್ ಮಾಡಿದೆ SIP, ಎವ್ರಿ ಮಂತ್ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಡನ್ನಾಗಿ ನನ್ನ ಹತ್ರ ಒಂದು ಬೋನಸ್ ಬಂತು, ಆ ಬೋನಸ್ನು ಆ್ಯಡ್ ಮಾಡ್ಬೋದು ಇದರಲ್ಲಿ. ಸೊ ಆ ಥರ ಪ್ರಾವಿಷನ್ ಮತ್ತು ಫ್ಲೆಕ್ಸಿಬಿಲಿಟಿ ಇರುತ್ತೆ ನಿಮಗೆ. ನೀವು 500 ರೂಪಾಯಿನ ಸ್ಟಾರ್ಟ್ ಮಾಡಿ 10,000 ರೂಪಾಯಿ ಇಲ್ಲ 1,00,000 ರೂಪಾಯಿ ಎಷ್ಟು ನಿಮ್ಮ ಹತ್ರ ದುಡ್ಡು ಬರ್ತಾ ಇರುತ್ತೆ, ಅದನ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಎರಡು ಥರದ ಇನ್ವೆಸ್ಟ್ಮೆಂಟ್ನು ಇದು ಫೆಸಿಲಿಟೇಟ್ ಮಾಡುತ್ತೆ. ICICI ಪ್ರುಡೆನ್ಷಿಯಲ್ ಬ್ಯಾಲೆನ್ಸ್ಡ್ ಹೈಬ್ರಿಡ್ ಅಂದರೆ ಬೇರೆ ಮ್ಯೂಚುವಲ್ ಫಂಡ್ಸಿಗೂ ಇದಕ್ಕೂ ಏನು ಡಿಫ್ರೆನ್ಸು? ICICI ಬ್ಯಾಲೆನ್ಸ್ಡ್ ಹೈಬ್ರಿಡ್ ಅಂದರೆ ಬೇರೆ ಫಂಡ್ಗೂ ಈ ಫಂಡ್ಗೂ ಏನು ಡಿಫ್ರೆನ್ಸ್ ಅಂದರೆ, ಇಲ್ಲಿ ಈಕ್ವಿಟಿ ಮತ್ತು ಡೆಟ್ ಮಾತ್ರ ಇರುತ್ತೆ, ಅದೇ ಅಡ್ವಾಂಟೇಜು. ಬೇರೆ ಫಂಡ್ಗಳಲ್ಲಿ ಏನಾಗಿದೆ ಅಂದರೆ, ಕೆಲವು ಟೈಮ್ ಆರ್ಬಿಟ್ರಾಜ್ನ ಯೂಸ್ ಮಾಡ್ತಾರೆ, ಕೆಲವು ಟೈಮ್ ಈಕ್ವಿಟಿ. ಆರ್ಬಿಟ್ರಾಜ್ ಅನ್ನೋದು ಒಂದು ಆರ್ಬಿಟ್ರಾಜ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಫ್ಲವರ್ ಮಾರ್ಕೆಟ್ ಇದೆ, ಆ್ಯಂಡ್ ಸೋರ್ಸಿಂಗ್ ತಮಿಳ್ನಾಡಲ್ಲಿ ಒಂದು ಫ್ಲವರ್ ಮಾರ್ಕೆಟ್ ಇದೆ. ಈಗ ರೋಸ್ ಇಲ್ಲಿ 100 ರೂಪಾಯಿ ಇದೆ ಬ್ಯಾಂಗ್ಳೂರಲ್ಲಿ, ಅದೇ ರೋಸು ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ 500 ರೂಪಾಯಿ ಇದೆ. ಸೊ ಇವೆರಡರ ಪ್ರೈಸ್ ಡಿಫ್ರೆನ್ಸ್ನ ಆರ್ಬಿಟ್ರಾಜ್ ಅಂತಾರೆ.
ಸೊ ಮಾರ್ಕೆಟ್ಸಲ್ಲೂ ಹಾಗೆ ಇರುತ್ತೆ. ಕೆಲವು ಟೈಮು ಒಂದು ಸೆಕ್ಷನ್ ಆಫ್ ಮಾರ್ಕೆಟ್ ಒಂದು ಕಡೆ ಕಮ್ಮಿ ಇರುತ್ತೆ, ಇನ್ನೊಂದು ಕಡೆ ಜಾಸ್ತಿ ಇರುತ್ತೆ. ಒಂದು ಫ್ಯೂಚರ್ಸಲ್ಲಿ ಪ್ರೈಸ್ ಜಾಸ್ತಿ ಇರ್ಬೋದು, ಪ್ರೆಸೆಂಟಲ್ಲಿ ಕಮ್ಮಿ ಇರ್ಬೋದು. ಸೊ ಇವೆರಡು ಪ್ರೈಸ್ ಡಿಫ್ರೆನ್ಸ್ನ ರಿಟರ್ನ್ ಪ್ರೊಫೈಲ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಆದರೆ ಈ ಮ್ಯೂಚುವಲ್ ಫಂಡಲ್ಲಿ ಆ ರೀತಿ ಯಾವುದೇ ಆರ್ಬಿಟ್ರಾಜ್ ಆಪ್ಷನ್ಸ್ ಇರಲ್ಲ. ಅದನ್ನು ಬಿಟ್ಟು ಇವ್ರು ಏನು ಮಾಡ್ತಾರೆ, ಕವರ್ಡ್ ಕಾಲ್ಸ್ ಅಂತ ತೊಗೋತಾರೆ. ಸೊ ಕೆಲವು ಲಾಂಗ್ ಟರ್ಮ್ ಸ್ಟಾಕ್ಸಲ್ಲಿ ಪ್ರೆಸೆಂಟ್ ಮತ್ತು ಫ್ಯೂಚರ್ ವ್ಯಾಲ್ಯೂಸ್ ಡಿಫ್ರೆನ್ಸ್ ಮಾಡಿ ಅದರಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡಿ ಒಂದು ಆಪ್ಟಿಮಲ್ ರಿಟರ್ನ್ ಜನ್ರೇಟ್ ಮಾಡೋ ಪ್ರಯತ್ನ ಪಡ್ತಾರೆ. ಅಂದರೆ ಇದರಲ್ಲಿ ಲಾಸ್ ಆಗೋದೇ ಇಲ್ವಾ ಹೆಂಗೆ ಅಂತ? ಇದರಲ್ಲಿ ಅಂದರೆ ರಿಸ್ಕ್ ಫ್ಯಾಕ್ಟರ್ ಎಷ್ಟರ ಮಟ್ಟಿಗಿದೆ ಇನ್ವೆಸ್ಟ್ ಮಾಡಿದವ್ರಿಗೆ? ಇದರಲ್ಲಿ ಅರೌಂಡ್ 40-60% ಈಕ್ವಿಟಿ ಇರುತ್ತೆ. ಸೊ ಈಕ್ವಿಟಿ ಅಂದರೆ ಏನು? ಈಕ್ವಿಟಿ ಅಂದರೆ ಲೈಕ್ ಈಗ ಇನ್ಫೋಸಿಸ್, HDFC ಬ್ಯಾಂಕ್, ICICI ಬ್ಯಾಂಕ್, ರಿಲಯನ್ಸ್ ಇವೆಲ್ಲ ದೊಡ್ಡ ಕಂಪ್ನಿಗಳು. ಈ ಕಂಪ್ನಿಗಳ ಪ್ರಾಫಿಟ್ ಏನು ಬರುತ್ತೆ ಅದು ಶೇರ್ ಪ್ರೈಸಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಈ ಕಂಪ್ನಿಗಳು ಲಾಸ್ ಮಾಡಿದಾಗ ಇಲ್ಲಿ ಲಾಸ್ ಆಗೋ ಸಂಭಾವನೆಗಳಿರುತ್ತೆ. ಆ್ಯಂಡ್ ಇದನ್ನು ಏನು ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಫಿಕ್ಸ್ಡ್ ಇನ್ಕಮ್ ಡೆಟ್ ಪೋರ್ಟ್ಫೋಲಿಯೋ. ಸೊ ಈ ಡೆಟ್ಟಲ್ಲಿ ಏನಾಗುತ್ತೆ, ಈ ಕಂಪ್ನಿಗಳ ಸ್ಟಾಕ್ ನಾವು ನೋಡ್ತೀವಿ, ಈ ಕಂಪ್ನಿಗಳು ಡೆಟ್ಟಲ್ಲೂ ಪ್ರೈಸ್ ರೈಸ್ ಮಾಡ್ತಾರೆ. ಅಂದರೆ ಅವರು ಸಾಲಗಳು ತೊಗೋತಾರೆ. ಡೆಟ್ ಅಂದರೆ ಸಾಲ ಪ್ರಿಡಾಮಿನೆಂಟ್ಲಿ, ಅದರಲ್ಲಿ ಫಿಕ್ಸ್ಡ್ ಇಂಟ್ರೆಸ್ಟ್ ಕೊಡ್ತಾರೆ. ಸೊ ಅದೆರಡೂ ಕಂಬೈನ್ಡ್ ಆಗಿ ನಿಮ್ಮ ಪಾಸಿಬಿಲಿಟಿ ಆಫ್ ಮೇಕಿಂಗ್ ಲಾಸಸ್ ಓವರ್ ಅ ಲಾಂಗರ್ ಪೀರಿಯಡ್ ಅಟ್ಲೀಸ್ಟ್ 5 to 7 years ಇಸ್ ಲೋವರ್. ಆ ಥರ ಹೇಳ್ಬೋದು. ಈಗ ಇಮಿಡಿಯೇಟಾಗಿ ಲಾಸ್ ಆಗುತ್ತೋ ಆಗಲ್ವೋ ಅನ್ನೋ ಸಂಭಾವನೆಗಳು ಪ್ರಿಡಿಕ್ಟ್ ಮಾಡೋದಕ್ಕಿಂತ ಅಟ್ಲೀಸ್ಟ್ 5-7 ವರ್ಷ ಸೈಕಲ್ ದಾಟಿದ್ರೆ ಲಾಸ್ ಆಗೋ ಪ್ರಾಬಬಿಲಿಟೀಸ್ ಕಮ್ಮಿ ಇರುತ್ತೆ, ಸಂಭಾವನೆಗಳು ಕಮ್ಮಿ ಇರುತ್ತೆ. ಒಂದು ಮ್ಯೂಚುವಲ್ ಫಂಡ್ ಬೆಸ್ಟ್ ಅಂತ ಯಾವುದನ್ನು ಹೆಂಗೆ ಚೂಸ್ ಮಾಡಬೇಕು? ಜನರು ಐಡಿಯಾನೇ ಇಲ್ಲ ಇದ್ರ ಬಗ್ಗೆ ಅಂತ ಇರೋರಿಗೆ ಏನು ಹೇಳ್ತೀರಿ? ಈಗ ಈ ಟಾಪಿಕನ್ನು ಸಂಬಂಧಪಟ್ಟು ಇದನ್ನೇ ಚೂಸ್ ಮಾಡಬೇಕು ಅಂತ ಬಂದವ್ರಿಗೆ ಏನು ಹೇಳ್ತೀರಿ? ಮ್ಯೂಚುವಲ್ ಫಂಡ್ ಬೆಸ್ಟ್ ಮತ್ತು ಯಾವುದು ಸೆಲೆಕ್ಟ್ ಮಾಡೋದು ಒಂದು ಕಾಂಪ್ಲೆಕ್ಸ್ ಪ್ರೋಸೆಸ್. ಸೊ ಇದರಲ್ಲಿ ಏನು ಐಡೆಂಟಿಫೈ ಮಾಡಬೇಕು ಅಂದರೆ ಮೇಯ್ನ್ ಈಗ ನನ್ನ ಗೋಲ್ ಏನಿದೆ, ಎಷ್ಟು ವರ್ಷ ಟೈಮ್ ಹೊರೈದನ್ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಂದರೆ, ನಾನೊಂದು ಕಾರ್ ತೊಗೋಬೇಕು. ಈಗ 3 ವರ್ಷ ಆದಮೇಲೆ ನಾನೊಂದು ಕಾರ್ ತೊಗೊಳ್ಳೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಅಚೀವ್ ಮಾಡ್ತೀನಿ? ಈಗ 3 ವರ್ಷ ನನ್ನ ಇನ್ವೆಸ್ಟ್ಮೆಂಟ್ ಹೊರೈಸನ್ನು, ಆಮೇಲೆ ಈ ಕಾರ್ ತೊಗೊಳ್ಳೋದು ಒಂದು ಗೋಲು. ಬಟ್ ಈ ಗೋಲು ಕೆಲವು ಟೈಮಲ್ಲಿ ಡಿಲೇ ಮಾಡ್ಬೋದು ನಾನು. ಇಟ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್. ಇಲ್ಲಿ ಐ ಕ್ಯಾನ್ ಟೇಕ್ ಲಿಟಲ್ ಹೈಯರ್ ರಿಸ್ಕ್. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ನನ್ನ ಮಗು ಸ್ಕೂಲ್ ಫೀಸ್ ಕಟ್ಟಬೇಕು ನಾನು ಎವ್ರಿ ಇಯರ್. ಆ್ಯಂಡ್ ಇದಕ್ಕೆ ನಾನು ಕೂಡಾಕ್ತೀನಿ ದುಡ್ಡು. ಸೊ ಈ ಟೈಮಲ್ಲಿ ನಾನು ರಿಸ್ಕ್ ತೊಗೊಳ್ಳೋ ಅಬಿಲಿಟಿ ಕಮ್ಮಿ ಆಗುತ್ತೆ. ಸೊ ಇಂಥ ಸಿಚುವೇಷನ್ಗಳಲ್ಲಿ ನಾನು ಡೆಟ್ ಫಂಡ್ಗಳನ್ನ ಸೆಲೆಕ್ಟ್ ಮಾಡ್ತೀನಿ, ಎಲ್ಲಿ ನನ್ನ ರಿಟರ್ನ್ ಪ್ರಿಡಿಕ್ಟಬಲ್ ಇರುತ್ತೆ. ವೆರಾಸ್ ಈ ಕಾರು ಮತ್ತು ಮನೆ ತೊಗೊಳ್ಳೋದು ಮುಂದೆ ಹಾಕುವಂಥ ಆಪ್ಷನ್ಸ್ ಇದ್ದಾಗ ಹೈಬ್ರಿಡ್ ಅನ್ನೋ ಫಂಡ್ಗಳು, ಇದು ಬ್ಯಾಲೆನ್ಸ್ಡ್ ಫಂಡ್ ಏನು ICICI ಅವ್ರು ಲಾಂಚ್ ಮಾಡಿದ್ದಾರೆ, ಇದು ಫಿಟ್ ಆಗುತ್ತೆ. ತುಂಬ ಜನ ಗೋಲನ್ನು ಇಟ್ಕೋತಾರೆ, ಬಟ್ ಅರ್ಧದಲ್ಲೇ ರಿಟರ್ನ್ಸ್ ಬರ್ತಾ ಇಲ್ಲ ಅಂತ ಸ್ಟೆಪ್ ಬ್ಯಾಕ್ ಆಗ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಿ ಅಂತ? ಅಂಥವ್ರಿಗೆ ಒಳ್ಳೆ ಎಕ್ಸಾಂಪಲ್ ಇವತ್ತು ಏನಂದರೆ ಗೋಲ್ಡ್, ಚಿನ್ನ. ಸೊ ಈ ಚಿನ್ನದಲ್ಲಿ ಏನಾಗ್ತಿದೆ ಅಂದರೆ ಪ್ರೈಸ್ ಕರೆಕ್ಟ್ ಆಗಿದೆ. ಕೆಲವೊಂದಷ್ಟು ಹೇಳ್ತಾರೆ, ಗೈಡೆನ್ಸ್ ಕೊಡ್ತಾರೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ಈಗಂತೂ ಪ್ರಧಾನಿಯವರೇ ಕರೆ ಕೊಟ್ಟ ನಂತರ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋರ ಸಂಖ್ಯೆ ಕೂಡ ಕಮ್ಮಿ ಆಗಿದೆ ಹಿಂದೆ ಮಾಡಿದೆ. ಏನು ಹೇಳ್ತೀರಿ? ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋ ಇದಕ್ಕೊಂದು ರೀಸನ್ ಇದೆ, ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್. ಏನಾಗ್ತಿದೆ ಅಂದರೆ ಕಂಟ್ರೀಲಿ ಫಾರೆಕ್ಸ್ ರಿಸರ್ವ್ಸ್ ಕಮ್ಮಿ ಆಗ್ತಿರೋದ್ರಿಂದ ಮೋದಿ ಅವರು ಅಪೀಲ್ ಕೊಟ್ಟರು ಗೋಲ್ಡ್ ಕನ್ಸಂಪ್ಷನ್ ಕಮ್ಮಿ ಮಾಡಿ ಅಂತ. ಈ ಗೋಲ್ಡ್ ಕನ್ಸಂಪ್ಷನ್ ಕಮ್ಮಿ ಆಗ್ತಾ ಪ್ರೈಸ್ಗಳು ಕಮ್ಮಿ ಆಗ್ತು. ಸೊ ಒಂದು ಇಂಡಿಯನ್ ಪ್ರೈಸ್ ಕನ್ಸಂಪ್ಷನ್ ಕಮ್ಮಿ ಆಗಿದೆ, ಇನ್ನೊಂದು ಗ್ಲೋಬಲ್ ಆಸ್ಪೆಕ್ಟ್ ಆಲ್ಸೋ ಇದೆ ಅದರಲ್ಲಿ. ಬಟ್ ಈಗ ಏನಾಗ್ತಿದೆ ನೋಡಿ, ಈಗ ಗೋಲ್ಡ್ ಪ್ರೈಸ್ ಕಮ್ಮಿ ಆಯಿತು. ಈಗ ನಿಮ್ಮ ರಿಯಾಕ್ಷನ್ ಏನಿರುತ್ತೆ? ಇವತ್ತು ಗೋಲ್ಡ್ ಪ್ರೈಸ್ ಕಮ್ಮಿ ಆಗಿದೆ, 100 ರೂಪಾಯಿ ಇದ್ದಿದ್ದು 50 ರೂಪಾಯಿ ಆಗಿದೆ. ಏನು ಮಾಡ್ತೀರಾ ನೀವು? ಪರ್ಚೇಸ್ ಮಾಡ್ತೀವಿ. ಗೋಲ್ಡಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ. ಸ್ಟಾಕ್ಸು ಅದೇ ಥರ ಅಲ್ಲ, ಮ್ಯೂಚುವಲ್ ಫಂಡ್ಸ್ ಅದೇ ಥರ. ಯಾವಾಗ ನಿಮ್ಮ ಪ್ರೈಸಸ್ ಕಮ್ಮಿ ಆಗುತ್ತೆ ಆ ಟೈಮಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು. ಸೊ ಕನ್ಸಿಸ್ಟೆಂಟ್ಲಿ SIP ಸ್ಟಾರ್ಟ್ ಮಾಡಿದಾಗ ಅದನ್ನ ಕಂಟಿನ್ಯೂ ಮಾಡಬೇಕು. ಆಮೇಲೆ ಈ ಥರ ಅವಕಾಶಗಳು ಸಿಗುತ್ತೆ. ಯಾವಾಗ ಕಂಟಿನ್ಯೂಸ್ 1 ವರ್ಷ ರಿಟರ್ನ್ ಕೊಟ್ಟಿರಲ್ಲ, 2 ವರ್ಷ ರಿಟರ್ನ್ ಕೊಟ್ಟಿರಲ್ಲ, ಆಗ ನಮ್ಮ ಕೈಲಿ ಎಷ್ಟಾಗುತ್ತೆ ಅಡಿಷನ್ ಆ್ಯಡ್ ಮಾಡ್ತಾ ಇರಬೇಕು ಅದಕ್ಕೆ. ಸೊ ಅದರಿಂದನೇ ಒಂದು ಒಳ್ಳೆ ಕಾರ್ಪಸ್ ಬಿಲ್ಡ್ ಆಗುತ್ತೆ. ಓಕೆ, ಹಾಕಿರೋ ದುಡ್ಡು ವಾಪಸ್ ಸಿಗುತ್ತಾ ಹೇಗೆ ಅಂತ ಸುಮಾರು ಜನದ ಪ್ರಶ್ನೆ ಇರುತ್ತೆ. ಸೊ ಇದಕ್ಕೇನು ಹೇಳ್ತೀರಿ? ಹಾಕಿರೋ ದುಡ್ಡು, ನೀವು ಹಾಕ್ತಿರೋ ಕಂಪನಿಗಳು ಇನ್ಫೋಸಿಸ್ಸು, TCS, HDFC ಬ್ಯಾಂಕ್, ICICI ಬ್ಯಾಂಕ್ ಇವೆಲ್ಲ ಮುಳುಗೋಗಲ್ಲ. ಪಾಸಿಬಿಲಿಟಿ ಇರುತ್ತೆ, ಬಟ್ ತುಂಬ ಮಿನಿಮಲ್. ಸೊ ಹಾಕೋ ದುಡ್ಡು ವಾಪಸ್ ಬರುತ್ತೆ. ಒಂದು ಸಮಯ ಅನ್ನೋದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್.
ಸೊ ಇವತ್ತು ಬರುತ್ತಾ ಇಮಿಡಿಯೇಟ್ ಹಾಕಿದ ತಕ್ಷಣ ಅದು ಆನ್ಸರ್ ಆಗ್ಬೋದು ಆಗದೇ ಇರ್ಬೋದು. ಬಟ್ ನೆಕ್ಸ್ಟ್ 5 ರಿಂದ 7 ವರ್ಷದಲ್ಲಿ ಬರುತ್ತಾ, ಅದು ಪಾಸಿಬಿಲಿಟಿ ತುಂಬ ಜಾಸ್ತಿ ಇದೆ. ಓಕೆ, ಸೊ ಇಟ್ ಇಸ್ ಜಸ್ಟ್ ಅ ಪಾಸಿಬಿಲಿಟಿ. ಸೊ ಏನು ಹೇಳ್ತೀರಿ ಅದಕ್ಕೆ? ಯಾಕಂದರೆ ಜನರು ಎಷ್ಟು ಗೋಲ್ಡ್ ಮೇಲೆ ಮತ್ತು ಬೇರೆ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಮ್ಯೂಚುವಲ್ ಫಂಡಿಗೆ ಅಷ್ಟೊಂದು ಧೈರ್ಯ ಮಾಡೋದಿಲ್ಲ. ಸೊ ಅದಕ್ಕೆ ಏನು ಹೇಳ್ತೀರಿ? ಇದು ಒಂದು ಗೋಲ್ಡನ್ನು ನಾವು ನೋಡಿದ್ವಿ, ಈಗ ಹಾಕಿದ ದುಡ್ಡು ಈಗ ಒಂದು 6 ತಿಂಗಳು ಮುಂಚೆ ಇನ್ವೆಸ್ಟ್ ಮಾಡಿದರೆ ಇವತ್ತು ಬಂದಿಲ್ಲ ದುಡ್ಡು, 6 ತಿಂಗಳು ಮುಂಚೆ ಕಮ್ಮಿ ಆಗಿದೆ ಗೋಲ್ಡ್ ಪ್ರೈಸ್. ಸೊ ಇದರಿಂದ ಏನು ಮಾಡ್ತಿದ್ದಾರೆ ಜನರು, ಮಾರ್ತಿಲ್ಲ ಇವತ್ತು ಹೋಗಿ, ಅದನ್ನೇನು ಮಾಡ್ತಿದ್ದಾರೆ, ಹೋಲ್ಡ್ ಮಾಡ್ತಿದ್ದಾರೆ, ವೆಯ್ಟ್ ಮಾಡ್ತಾರೆ. ಸೊ ಅದೇ ಥರ ಇಲ್ಲೂ ಕೆಲವು ಟೈಮಲ್ಲಿ ಕಮ್ಮಿ ಆಗುತ್ತೆ, ಕೆಲವು ಟೈಮಲ್ಲಿ ಜಾಸ್ತಿ ಆಗುತ್ತೆ. ಓವರ 5 ರಿಂದ 7 ವರ್ಷದ ಟೈಮ್ ಫ್ರೇಮಲ್ಲಿ ನೀವು ಒಳ್ಳೆ ರಿಟರ್ನ್ಗಳನ್ನ ಗಳಿಸ್ಬೋದು ಇದರಲ್ಲಿ. NFO ಅಂದರೆ ಏನು? NFO ಅಂದರೆ ಹೊಸ ಫಂಡ್ ಲಾಂಚ್ ಆದಾಗ. ಸೊ ಈ ಹೈಬ್ರಿಡ್ ಫಂಡ್, ಬ್ಯಾಲೆನ್ಸ್ಡ್ ಫಂಡ್ ಏನು ಲಾಂಚ್ ಆಗಿದೆ, ಇದು ಈಗ ತಗೋತೀನಿ ಫಸ್ಟ್. ಈ ಟಾಪಿಕ್ ಒಳಗಡೆ NFO ಅಂತ ಕೂಡ ನಾನು ಕೇಳ್ಪಟ್ಟೆ. ಸೊ ವಾಟ್ ಇಸ್ NFO, ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ? NFO ಅಂದರೆ ಒಂದು ಫಂಡ್, ಹೊಸ ಫಂಡ್ ಲಾಂಚ್ ಆದಾಗ ಅದನ್ನು ನ್ಯೂ ಫಂಡ್ ಆಫರಿಂಗ್ ಅಂತ ಹೇಳ್ತಾರೆ. ಇದೇನಾಗುತ್ತೆ, ಈಗ ನೀವು ಇನ್ವೆಸ್ಟ್ ಮಾಡಿದಾಗ ನೀವು ಫಸ್ಟ್ ಫ್ಯೂ ಇನ್ವೆಸ್ಟರ್ಸ್ ಆ ಫಂಡಲ್ಲಿ ಎಲ್ರಿಗೂ ಒಂದೇ NAVಯಲ್ಲಿ ಯೂನಿಟ್ಸ್ ಅಲಾಟ್ ಆಗುತ್ತೆ, 10 ರೂಪಾಯಲ್ಲಿ ಎಲ್ರಿಗೂ ಸಿಗುತ್ತೆ. ಬಟ್ ಇದು ಕಂಪ್ಲೀಟ್ಲಿ ಹೊಸದ ಫಂಡ್ ಹೊಸದು, ಬಟ್ ಅಂಡರ್ಲೈಯಿಂಗ್ ಅಸೆಟ್ಸ್, ಅಂಡರ್ಲೈಯಿಂಗ್ ಸ್ಟಾಕ್ಸ್, ಡೆಟ್ ಎಲ್ಲ ಹಳೇದು ನಡ್ಕೊ ಬರ್ತಿರೋದು. ಇನ್ಫೋಸಿಸ್ ಇರ್ಬೋದು ಅದರಲ್ಲಿ, ಇಲ್ಲ TCS ಇರ್ಬೋದು, ಇಲ್ಲಾಂದರೆ ರಿಲಯನ್ಸ್ ಇರ್ಬೋದು, ಇವೆಲ್ಲ ಹಳೆ ಕಂಪ್ನಿಗಳು ತುಂಬ ವರ್ಷದಿಂದ ನಡ್ಕೊ ಬರ್ತಾ ಇದೆ. ಅದು ಈ ಫಂಡಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಫಂಡ್ ಮ್ಯಾನೇಜರ್ ಯಾವ ರೀತಿ ಚೂಸ್ ಮಾಡಬೇಕು, ಏನು ಹೇಳ್ತೀರಿ ಇದ್ರ ಬಗ್ಗೆ? ಬಿಕಾಸ್ ರೈಟ್ ಹ್ಯಾಂಡ್ಸಲ್ಲಿ ಕೊಟ್ಟಾಗ ಮಾತ್ರ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ರಿಟರ್ನ್. ಸೊ ಏನು ಹೇಳ್ತೀರಿ? ಈ ಫಂಡ್ ಮ್ಯಾನೇಜರ್ನ ಅಸೆಸ್ ಮಾಡೋದು ಕೆಲವು ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಇದೆ. ಈಗ ಫಂಡ್ ಮ್ಯಾನೇಜರ್ ಕೆಲಸ ಏನು ಇಸ್ ಟು ರೆಡ್ಯೂಸ್ ರಿಸ್ಕ್ಗಳನ್ನ ಕಮ್ಮಿ ಮಾಡೋದು ಮತ್ತು ರಿಟರ್ನ್ನ ಆಪ್ಟಿಮೈಸ್ ಮಾಡೋದು. ಸೊ ಇದು ಹೇಗೆ ತಿಳ್ಕೊಳ್ಳೋದು, ನಾವು ಹೇಗೆ ಮಾಡ್ತಿದ್ದಾರೆ ಫಂಡ್ ಮ್ಯಾನೇಜರ್ ಅಂತ? ಫಂಡ್ ಮ್ಯಾನೇಜರ್ ಪ್ರಿಡಾಮಿನೆಂಟ್ಲಿ ಇದನ್ನು ಮಾಡಬೇಕು ಅಂದರೆ ಅವ್ರ ಸ್ಕಿಲ್ ಸೆಟ್ ಇಂಪಾರ್ಟೆಂಟ್. ಇದು ಯಾವ ಥರ ನಿಮ್ಗೆ ಕಾಣುತ್ತೆ ಅಂದರೆ, ಶಾರ್ಪೆ ರೇಷಿಯೋ ಅಂತ ಒಂದು ರೇಷಿಯೋ ಇರುತ್ತೆ ಒಂದು ಮ್ಯೂಚುವಲ್ ಫಂಡ್ ಫ್ಯಾಕ್ಟ್ ಶೀಟಲ್ಲಿ. ಆ ರೇಷಿಯೋ ನೋಡಿದಾಗ ಅದು ಜಾಸ್ತಿ ಇದ್ದಾಗ ರೇಷಿಯೋ, ಆ ಫಂಡ್ ಮ್ಯಾನೇಜರ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಜಾಸ್ತಿ ತೆಗಿತಿದ್ದಾರೆ ಅಂತ. ಸೊ ಅಂಥ ಫಂಡ್ ಮ್ಯಾನೇಜರ್ಗಳ ಜೊತೆ ಇನ್ವೆಸ್ಟ್ ಮಾಡೋದು ಒಂದು ಉತ್ತಮವಾದ ಏನಂತೀವಿ, ಒಂದು ಡೈರೆಕ್ಷನ್, ಅದೊಂದು ಇಂಡಿಕೇಟರ್ ನಮಗೆ. ಓಕೆ, ಸೊ ಮ್ಯೂಚುವಲ್ ಫಂಡ್ ಅಂತ ಬಂದಾಗ ರಿಸ್ಕ್ ಫ್ಯಾಕ್ಟರೇ ಜಾಸ್ತಿ, ಬಿಕಾಸ್ ನೀವು ಹೇಳಿದ್ರಿ ಪಾಸಿಬಿಲಿಟಿ ಇರುತ್ತೆ ಅಂತ. ಸೊ ಯಾವುದರಲ್ಲಿ ಕಮ್ಮಿ ರಿಸ್ಕನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ರಿಸ್ಕ್ ಅನ್ನೋದು ಎಲ್ಲ ಕಡೆ ಇರುತ್ತೆ. FDಲೂ ರಿಸ್ಕ್ ಇರುತ್ತೆ, ಗೋಲ್ಡಲ್ಲೂ ರಿಸ್ಕ್ ಇರುತ್ತೆ. ಸೊ ಮ್ಯೂಚುವಲ್ ಫಂಡ್ಸಲ್ಲಿ ಏನಾಗ್ತಿದೆ ಅಂದರೆ, ಈ ರಿಸ್ಕ್ ಫ್ಯಾಕ್ಟರ್ನ ಹೇಗೆ ಕಮ್ಮಿ ಮಾಡೋದು ಅನ್ನೋದು ಒಂದು ಯೋಚನೆ, ಒಂದು ಪ್ರಾಡಕ್ಟ್ ಇದು. ಇದರಲ್ಲಿ ಏನು ಮಾಡ್ತಾರೆ, ಒಂದು 100 ರೂಪಾಯಿ ಕೊಟ್ಟರೆ ನೀವು, ಇಲ್ಲ ಒಂದು 500 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಇವತ್ತು ಅಂದ್ಕೊಳ್ಳಿ. ಈ 500 ರೂಪಾಯಿ ಎಷ್ಟು ಕಡೆ ಇನ್ವೆಸ್ಟ್ ಆಗೋಗಿರುತ್ತೆ ಅಂದರೆ, ಅಟ್ಲೀಸ್ಟ್ ಒಂದು 50 ರಿಂದ 60 ಕಂಪನಿ ಇರುತ್ತೆ, ಪ್ಲಸ್ ಒಂದೊಂದು 20 ರಿಂದ 30 ಬಾಂಡ್ಗಳಿರುತ್ತೆ. ಸೊ ಇದರಲ್ಲಿ ರಿಸ್ಕ್ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದಾರೆ. ಸೊ ಇಂಡಿವಿಜುವಲಿ ನೀವು ಏನು ಗೋಲ್ಡ್ ಪರ್ಚೇಸ್ ಮಾಡ್ತೀರಾ, ಇಲ್ಲ FDs ಹಾಕ್ತೀರಾ, ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಇದು ಇನ್ಸ್ಟ್ರೂಮೆಂಟ್, ಇದರಲ್ಲಿ ರಿಸ್ಕ್ ಆಲ್ರೆಡಿ ಡೈವರ್ಸಿಫೈ ಮಾಡಿ ಕಮ್ಮಿ ಮಾಡಿದ್ದಾರೆ. ಓಕೆ, ನೀವು ಹೇಳಿದ್ರಿ ಬೇರೆ ಬೇರೆ ಅದೇ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ. ಅದನ್ನು ಹೆಂಗೆ ಡಿಸೈಡ್ ಮಾಡ್ತಾರೆ, ಇಂತೆಂಥ ಕಂಪನಿಗೆ ಇಷ್ಟೇ ಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತ ಫಂಡ್ ಹೆಂಗೆ ಡಿಸೈಡ್ ಮಾಡಿ? ಓಕೆ, ಈ ಫಂಡ್ ಬಗ್ಗೆ ಮಾತಾಡ್ತಿದ್ದೀವಿ. ಹೈಬ್ರಿಡ್ ICICI ಪ್ರುಡೆನ್ಷಿಯಲ್ ಹೈಬ್ರಿಡ್ ಫಂಡ್, ಬ್ಯಾಲೆನ್ಸ್ಡ್ ಹೈಬ್ರಿಡ್ ಫಂಡಲ್ಲಿ ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಕೆಲವು ಫ್ಯಾಕ್ಟರ್ಸ್, ಈಗ ಈಕ್ವಿಟಿ ಮತ್ತು ಡೆಟ್ 2 ಕಾಂಪೊನೆಂಟ್ ಇದೆ. ಈಕ್ವಿಟಿಲಿ ನಾವು ಏನು ನೋಡ್ತೀವಿ ಅಂದರೆ ಅರ್ನಿಂಗ್ ನೋಡ್ತೀವಿ. ಅರ್ನಿಂಗ್ ಅಂದರೆ ಕಂಪನಿಗಳು ಎಷ್ಟು ಪ್ರಾಫಿಟ್ಸ್ ಮಾಡ್ತಾ ಇದೆ ಅಂತ, ಅದರದ್ದು ಫಾರ್ವರ್ಡ್ ಇಂಡಿಕೇಟರ್ಸ್ ಇರುತ್ತೆ, ನೆಕ್ಸ್ಟ್ ಇಯರ್ ಎಷ್ಟು ಮಾಡುತ್ತೆ, ಅದ್ರ ನೆಕ್ಸ್ಟ್ ಇಯರ್ ಎಷ್ಟು ಮಾಡುತ್ತೆ ಅಂತ. ಸೊ ಅದನ್ನು ಅಸೆಸ್ ಮಾಡ್ತೀವಿ. ಸೊ ಇದರಲ್ಲಿ ಏನು ಮಾಡ್ತೀವಿ, ಯಾವ ಕಂಪನಿಗಳು ಮಾರ್ಕೆಟ್ ಕ್ಯಾಪ್ ಅಂದರೆ ದೊಡ್ಡ ಕಂಪನಿಗಳು, ಸಣ್ಣ ಕಂಪನಿಗಳು, ಮಧ್ಯಮ ರೇಂಜಲ್ಲಿರೋ ಕಂಪನಿಗಳಲ್ಲಿ ಬೆಸ್ಟ್ ಕಂಪನಿಗಳನ್ನ ಸೆಲೆಕ್ಟ್ ಮಾಡ್ತೀವಿ. ಇದರಲ್ಲಿ ಯಾವ ಕಂಪನಿ ಚೆನ್ನಾಗಿ ಅರ್ನಿಂಗ್ ಕೊಡ್ತಾ ಇದೆ, ಕನ್ಸಿಸ್ಟೆಂಟ್ಲಿ ಕೊಡ್ತಾ ಇದೆ, ಪ್ಲಸ್ ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ, ಏನು ನೆಗೆಟಿವ್ ನ್ಯೂಸ್ ಫ್ಲೋಸ್ ಇಲ್ಲ, ಮತ್ತು ಒಳ್ಳೆ ಮ್ಯಾನೇಜ್ಮೆಂಟ್, ಸುಪೀರಿಯರ್ ಕ್ವಾಲಿಟಿ ಕಂಪನಿಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅರ್ನಿಂಗ್ ಬೇಸಿಸ್ ಮೇಲೆ. ಅದೇ ಫಿಕ್ಸ್ಡ್ ಇನ್ಕಮ್ ಅಂದರೆ ಆ ಡೆಟ್ ಪೋರ್ಟ್ಫೋಲಿಯೋದಲ್ಲಿ ಏನಾಗುತ್ತೆ, ಒಳ್ಳೆ ಈಲ್ಡ್ ಅಂದರೆ ಇಂಟ್ರೆಸ್ಟ್ ನೋಡ್ತೀವಿ, ಅದರಲ್ಲಿ ಎಷ್ಟು ಇಂಟ್ರೆಸ್ಟ್ಗಳು ಕೊಡ್ತಾ ಇದೆ. ಅದ್ರ ಜೊತೆ ಒಂದು ಇಂಟ್ರೆಸ್ಟ್ ಜಾಸ್ತಿ ಕೊಡೋ ಇಂಟ್ರೆಸ್ಟ್ ಕಂಪ್ನಿಗಳು ಇರುತ್ತೆ, ಕಮ್ಮಿ ಕೊಡೋದು ಇರುತ್ತೆ. ಸೊ ಇದರಲ್ಲಿ ನಾವು ಒಂದು ಕಂಪನಿ ನೋಡ್ತೀವಿ, ಯಾವುದು ಇಂಟ್ರೆಸ್ಟ್ ಕೊಟ್ಟು ಅದನ್ನು ಸರ್ವಿಸ್ ಮಾಡೋ ಕೇಪಬಿಲಿಟಿ ಇರುತ್ತೆ. ಅವ್ರು ಸಾಲ ತೊಗೋತೀರ, ಸಾಲ ತೊಗೊಂಡಾಗ ನಾವೇನು ಇವ್ಯಾಲ್ಯೂಯೇಟ್ ಮಾಡಬೇಕು ಅಂದರೆ ಅವರ ರೀಪೇಮೆಂಟ್ ಕೆಪಾಸಿಟಿ, ಅವ್ರು ಎಷ್ಟು ಕೊಡೋ ಕೆಪಾಸಿಟಿ ಇರುತ್ತೆ ಅಂತ. ಅದರಿಂದ ಒಳ್ಳೆ ಕ್ವಾಲಿಟಿ ಕಂಪ್ನಿಗಳು, AAA ರೇಟೆಡ್ ಕಂಪ್ನಿಗಳು
ಅಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಆಗುತ್ತೆ. ಸೊ ಈಗ ಎಷ್ಟು ಇಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಫ್ಯಾಕ್ಟರು ಅರ್ನಿಂಗ್ಸ್ ಮತ್ತು ಬಾಂಡ್ ಈಲ್ಡ್ ದ ರೇಷಿಯೋನ ನೋಡಿ ಡಿಸೈಡ್ ಮಾಡ್ತಾರೆ ಫಂಡ್ ಮ್ಯಾನೇಜರ್ಸ್. ICICI ಪ್ರುಡೆನ್ಷಿಯಲ್ ಬ್ಯಾಲೆನ್ಸ್ಡ್ ಹೈಬ್ರಿಡಲ್ಲಿ ಯಾವುದು ಪಾಸಿಟಿವ್, ಏನು ನೆಗೆಟಿವ್ಸ್, ಸೊ ಪ್ಲಸ್ ಆ್ಯಂಡ್ ಮೈನಸ್ ಏನು ಇದ್ರದ್ದು? ಓಕೆ, ICICI ಪ್ರುಡೆನ್ಷಿಯಲ್ ಬ್ಯಾಲೆನ್ಸ್ಡ್ ಹೈಬ್ರಿಡ್ ಫಂಡಲ್ಲಿ ಕೆಲವು ಪಾಸಿಟಿವ್ಗಳು ನೋಡೋಣ. ಇದು ಒಂದು ಇಕ್ವಿಟಿ ಪ್ಲಸ್ ಡೆಟ್ ಎರಡನ್ನೂ ಆಪ್ಟಿಮಲ್ ಲೆವೆಲ್ಸಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಅಡಿಷ್ನಲ್ ರಿಸ್ಕ್ ಆ್ಯಡ್ ಮಾಡಲ್ಲ ರಿಟರ್ನ್ ಜನ್ರೇಟ್ ಮಾಡೋಕ್ಕೆ, ಸ್ಮೂತ್ ರಿಟರ್ನ್ ಪ್ರೊಫೈಲ್ ಕೊಡ್ತಾರೆ. ಆ್ಯಂಡ್ ಇದರಲ್ಲಿ ಇನ್ವೆಸ್ಟರ್ಸು ವಿತ್ ಮಿನಿಮಮ್ ಅಂಡರ್ಸ್ಟ್ಯಾಂಡಿಂಗ್ ಇರೋರು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಆಮೇಲೆ ಲಾಂಗ್ ಟರ್ಮ್ ಇಟ್ಕೋಬೋದು ಇದನ್ನು. ನೆಕ್ಸ್ಟ್ 10 ವರ್ಷ 20 ವರ್ಷ ಇರೋವಂಥ ಸ್ಟ್ರಾಟಜಿ ಇದು. ಏನೂ ಚೇಂಜ್ ಮಾಡೋ ಅವಶ್ಯಕತೆ ಬರಲ್ಲ ಮಧ್ಯದಲ್ಲಿ. ಆ್ಯಂಡ್ ಇದರಲ್ಲಿ ಏನಾಗುತ್ತೆ, ಎವ್ರಿ ಟೈಮ್ ಡಿಪೆಂಡಿಂಗ್ ಆನ್ ಅರ್ನಿಂಗ್ ಟು ಬಾಂಡ್ ಈಲ್ಡ್ ರೇಷಿಯೋಸ್ ನೋಡಿ ಪೋರ್ಟ್ಫೋಲಿಯೋಸ್ ಅಡ್ಜಸ್ಟ್ ಮಾಡ್ತಿರ್ತಾರೆ. ಸೊ ನಾವೇನು ಮಾಡೋವಂಥ ಅವಶ್ಯಕತೆ ಬರಲ್ಲ. ಈ ಫಂಡ್ ಒಂದು ಸತಿ ಇನ್ವೆಸ್ಟ್ ಮಾಡಿದ್ರೆ ಒಂದು 10 ವರ್ಷ 15 ವರ್ಷ ನಡೆಸ್ಕೊಂಡು ಹೋಗ್ಬೋದು. ನೆಗೆಟಿವ್ ಏನಂದರೆ ಇದರಲ್ಲಿ ನೆಗೆಟಿವ್ ಅನ್ನೋದು ಏನು ಆ ಥರ ಪ್ರಾಮಿನೆಂಟಾಗಿ ಕಾಣ್ತಿಲ್ಲ. ಬಟ್ ಕೆಲವ್ರಿಗೆ ಏನು ಯೋಚನೆ ಇರುತ್ತೆ ಅಂದರೆ ಇಕ್ವಿಟಿ ತುಂಬ ರಿಸ್ಕಿ ಅನಿಸುತ್ತೆ. ಇದರಲ್ಲಿ ಸ್ವಲ್ಪ ಇಕ್ವಿಟೀಸ್ ಇರೋದ್ರಿಂದ ಕಂಪೇರ್ ಟು ಎಲ್ಲ ಕನ್ಸರ್ವೇಟಿವ್ ಡೆಟ್ ಫಂಡ್ಗಳಿಂದ ಇದು ಇಟ್ ವಿಲ್ ಬಿ ಲಿಟಲ್ ಹೈ ಆನ್ ಇಕ್ವಿಟಿ. ಸ್ವಲ್ಪ ಒಂದು 2-3 ವರ್ಷ ವಾಲ್ಟಾಲಿಟಿ ತೋರಿಸ್ಬೋದು ನಿಮಗೆ. ಆ್ಯಂಡ್ ಇನ್ನೊಂದು ಏನಂದರೆ, ಒಂದು ವಾಲ್ಟಾಲಿಟಿ ತೋರಿಸ್ಬೋದು, ಇನ್ನೊಂದು ಈಕ್ವಿಟಿ ಫಂಡ್ ಏನು ರಿಟರ್ನ್ ಕೊಡ್ಬೋದು ಆ ರಿಟರ್ನ್ ಇದು ಫಂಡಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇದು ಒಂದು ಅರೌಂಡ್ ಇಂಡಿಕೇಟಿವ್ ಒಂದು 8ರಿಂದ 100% ಕೈಂಡ್ ಆಫ್ ರಿಟರ್ನ್ ಪ್ರೊಫೈಲ್ ಕೊಡುವಂಥ ಫಂಡ್ ಇದು. ಯಾವುದು ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಅಂತ ಟಾಪ್ 5 ಹೇಳೋದಾದ್ರೆ? ಬೆಸ್ಟ್ ಮ್ಯೂಚುವಲ್ ಫಂಡ್ ಅನ್ನೋದನ್ನ ನಾವು ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿರೋ ರೀತಿಯಲ್ಲಿ ಯಾವುದು ಬೆಸ್ಟ್ ಅಂತ ಯಾವುದು ಬೆಸ್ಟ್ ಅನ್ನೋ ಪಾಸಿಬಿಲಿಟಿಗಳು ತುಂಬ ಕಷ್ಟ ಹೇಳೋಕ್ಕೆ. ಯಾಕೆಂದರೆ ಈಗ ನನ್ನ ಪ್ರಕಾರ ಇಕ್ವಿಟಿ ಓರಿಯೆಂಟೆಡ್ ಫಂಡ್ಸ್ ಬೆಸ್ಟ್ ಅನಿಸ್ಬೋದು, ಕೆಲವರಿಗೆ ಹೈಬ್ರಿಡ್ ಓರಿಯೆಂಟೆಡ್ ಫಂಡ್ಸ್ ಬೆಸ್ಟ್ ಅನಿಸ್ಬೋದು. ಸೊ ಈಗ ಎಕ್ಸಾಂಪಲ್ ತೊಗೊಂಡಾಗ ICICI ಇದೊಂದು ಇಕ್ವಿಟಿ ಆ್ಯಂಡ್ ಡೆಟ್ ಫಂಡ್, ಅಗ್ರೆಸಿವ್ ಹೈಬ್ರಿಡ್ ಫಂಡ್ ಅಂತ ಇದೆ, ತುಂಬ ವರ್ಷಗಟ್ಟಲೆ ನಡೀತಾ ಇದೆ. ಅದರ ರಿಟರ್ನು ಪ್ಲಸ್ ಒಂದು ಇಕ್ವಿಟಿ ಫಂಡ್ ರಿಟರ್ನ್ ತೆಗೆದು ನೋಡಿದಾಗ, ICICI ಲಾರ್ಜ್ ಕ್ಯಾಪ್ ಫಂಡ್ ತೆಗೆದು ನೋಡಿದಾಗ ಎರಡೂ ರಿಟರ್ನ್ ಸೇಮ್ ಇದೆ. ICICI ಲಾರ್ಜ್ ಕ್ಯಾಪ್ ಫಂಡಲ್ಲಿ 100% ಇಕ್ವಿಟಿ ಇದೆ. ಇದರಲ್ಲಿ ಅರೌಂಡ್ 65 to 75% ಇಕ್ವಿಟಿ ಇರುತ್ತೆ, ಮಿಕ್ಕಿ ಡೆಟ್ ಇರುತ್ತೆ. ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಇದು ಇಕ್ವಿಟಿ ಅಂತ ರಿಟರ್ನ್ ಜನ್ರೇಟ್ ಮಾಡಿದೆ. ಸೊ ಒಂದು ಇದು ಇಕ್ವಿಟಿ ಆ್ಯಂಡ್ ಡೆಟ್ ಫಂಡ್ನ ಒಂದು ರೆಫರೆನ್ಸ್ ಆಗಿ ತೊಗೋಬೋದು. ಅಗ್ರೆಸಿವ್ ಹೈಬ್ರಿಡ್ ವಿಚ್ ಇಸ್ ದ ಓಲ್ಡ್ ಫಂಡ್, ಅದೊಂದು ಒಳ್ಳೆ ಫಂಡು. ಆಮೇಲೆ ಈಗ ಲಾಂಚ್ ಆಗಿರೋ ಈ ಫಂಡು ಒಳ್ಳೆ ಫಂಡ್ ಆ ಕ್ಯಾಟಗರಿಲಿ. ಆಮೇಲೆ ಇನ್ನು ಇಂಡಸ್ಟ್ರಿ ಅಕ್ರಾಸ್ ನೋಡ್ತೀವಿ ಅಂದರೆ HDFC ಫ್ಲೆಕ್ಸಿ ಕ್ಯಾಪ್ ತುಂಬ ಹಳೆ ಫಂಡು, ಅದು ಚೆನ್ನಾಗಿ ಮಾಡಿದೆ. ಇನ್ನು ಕೆಲವು ಕಡೆ ನೋಡ್ತೀವಿ ಬೇರೆ ಕಾಂಪಿಟೇಷನ್ ಅಂದರೆ ಪರಾಕ್ ಫ್ಲೆಕ್ಸಿ ಕ್ಯಾಪ್, ಅದು ಚೆನ್ನಾಗಿ ಮಾಡಿದೆ. ಸೊ ಹಿಸ್ಟ್ರಿ ತುಂಬ ವರ್ಷ ಗಟ್ಟಲೆ ಇರೋ ಹಿಸ್ಟ್ರಿ ಅನ್ನೋ ಒಂದು ಪಾಸ್ಟ್ ಪರ್ಫಾರ್ಮೆನ್ಸ್ ಇರೋ ಫಂಡ್ಗಳನ್ನ ತೆಗೆದು ನೋಡಿದಾಗ 15-20 ವರ್ಷ ಇಕ್ವಿಟಿ ಮಾರ್ಕೆಟ್ಸು ಚೆನ್ನಾಗಿ ಮಾಡಿದೆ. ಆ ಟೈಮಲ್ಲಿ ಈ ಫಂಡ್ಗಳು ಅದನ್ನು ಔಟ್ ಪರ್ಫಾರ್ಮ್ ಮಾಡಿದೆ. ICICI ಪ್ರುಡೆನ್ಷಿಯಲ್ ಬ್ಯಾಲೆನ್ಸ್ ಹೈಬ್ರಿಡ್ ಫಂಡ್ನಲ್ಲಿ ಎಷ್ಟು ಮಿನಿಮಮ್ ಅಮೌಂಟಿಂದ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು, ಹೇಗೆ? ಮಿನಿಮಮ್ ಇದು NFO ಇರೋದ್ರಿಂದ ಒಂದು 5,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಏನು ಲಿಮಿಟ್ ಇಲ್ಲ, ನೀವು ಎಷ್ಟಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಸೊ ಇದನ್ನು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಹೋಗೋದು ಒಳ್ಳೆಯದು, ಅಥವಾ ಕೆಲವರು ದುಡ್ಡಿದ್ದಾಗ ಹಾಕ್ಕೊಂಡು ಹೋಗೋಣ ಅನ್ನೋ ಅಂಥ ಜನರು ಇರ್ತಾರೆ, ಸೊ ಅವ್ರಿಗೆ ಏನು ಹೇಳಿ? ಸಿಸ್ಟಮ್ಯಾಟಿಕ್ ಅನ್ನೋದು ಒಂದು ಪ್ರೋಸೆಸ್. ಅದೇನಾಗುತ್ತೆ, ಒಂದು ಡಿಸಿಪ್ಲಿನ್ ತರುತ್ತೆ. ಸೊ ಈಗ ನನ್ನ ಹತ್ರ ದುಡ್ಡು ಬಂದಾಗ ನಾನು ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ಅದು ನನ್ನ ಡಿಸಿಷನ್ ಮತ್ತು ನನ್ನ ಡಿಸಿಪ್ಲಿನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಒಂದು ಸಿಸ್ಟಮ್ಯಾಟಿಕ್ಕಾಗಿ ಇನ್ವೆಸ್ಟ್ ಮಾಡೋ ಪ್ರೋಸೆಸ್ಸೇ ಬೆಸ್ಟ್ ಫಾರ್ ಅ ಲಾಂಗ್ ಟರ್ಮ್. ಇಲ್ಲ ಈಗ ಕಂಪ್ಲೀಟ್ ಈಗ ದುಡ್ಡಿದೆ ನನ್ನ ಹತ್ರ ಒಂದು ಲಮ್ಸಮ್ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಸ್ಟಾರ್ಟ್ ಮಾಡಿ ಲಮ್ಸಮಲ್ಲಿ, ಜೊತೆಗೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ಸ್ ಮಾಡಿ. ಲಮ್ಸಮ್ ಬೆಸ್ಟಾ ಅಥವಾ ಯಾವಾಗಿರುತ್ತೆ ಆವಾಗ ಮಾಡೋದು ಬೆಸ್ಟಾ? ಓಕೆ, ಲಮ್ಸಮ್ ಒಂದೇ ಸತಿ ಹಾಕಿದ್ರೆ ರಿಸ್ಕ್, ಕೆಲವ್ರಿಗೆ ಯೋಚನೆ ಇರುತ್ತೆ ಇಷ್ಟೊಂದು ದುಡ್ಡು ಹಾಕ್ತಾ ಇದ್ದೀನಿ, ಹಾಕಬೇಕಾ ಬೇಡವಾ, ಸೊ 5 ಲಕ್ಷ 10 ಲಕ್ಷ ಈ ರೀತಿ ಇನ್ವೆಸ್ಟ್ ಮಾಡೋರಿಗೆ ಏನು ಹೇಳ್ತೀವಿ? ಲಮ್ಸಮ್ ಒಂದೇ ಸತಿ ಈಗ ಹಾಕೋಕ್ಕೂ ಮತ್ತು ಒಂದು 3-4 ತಿಂಗಳು ಸ್ಪ್ರೆಡ್ ಮಾಡಿ ಹಾಕೋದು ಒಂದು ಪ್ರೋಸೆಸ್. ಒಂದು ಏನಾಗುತ್ತೆ, ಈಗ ನನ್ನ ಹತ್ರ ಒಂದು 50 ಲಕ್ಷ ರೂಪಾಯಿ ಇದೆ ಅಂದ್ಕೊಳ್ಳಿ, ನಾನು ಇದನ್ನು ಇನ್ವೆಸ್ಟ್ ಮಾಡಬೇಕು ಒಂದು 10 ವರ್ಷ ಇನ್ವೆಸ್ಟ್ಮೆಂಟ್ ಹೊರ ಇದನ್ನು. ನನ್ನಲ್ಲಿ ಇಕ್ವಿಟಿ ಪೋರ್ಷನ್ನು ನನ್ನ ಪೋರ್ಟ್ಫೋಲಿಯೋದಲ್ಲಿ, ಎಕ್ಸಿಸ್ಟಿಂಗ್ ಪೋರ್ಟ್ಫೋಲಿಯೋದಲ್ಲಿ ಬರೀ 20% ಇದೆ. ಆ್ಯಂಡ್ ನಾನು ಅದನ್ನು ಇನ್ಕ್ರೀಸ್ ಮಾಡಿ 40% ಮಾಡ್ಬೋದು. ಬಟ್ ಇದು 50 ಲಕ್ಷ ನಾನು ಈ ಬ್ಯಾಲೆನ್ಸ್ಡ್ ಹೈಬ್ರಿಡ್ ಫಂಡಲ್ಲಿ ಹಾಕಿದಾಗ ಇದು 40% ಇಕ್ವಿಟಿ ಎಕ್ಸ್ಪೋಜರ್ ಕೊಡುತ್ತೆ ನನಗೆ.
ಸೊ ಅದರಿಂದ ನಾನು ಏನು ಮಾಡ್ಬೋದು, ಇದನ್ನ 40% ಇದು 50 ಲಕ್ಷ ಇವತ್ತೇ ಡೆಪ್ಲಾಯ್ ಮಾಡ್ಬೋದು ಇದನ್ನ, ಆ್ಯಂಡ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇನ್ವೆಸ್ಟ್ಮೆಂಟ್. ಕೆಲವರು ಫಸ್ಟ್ ಡೇ ಇನ್ವೆಸ್ಟ್ ಮಾಡಿ ನೆಕ್ಸ್ಟ್ ಬೇಡ ವಿತ್ಡ್ರಾ ಮಾಡಿಬಿಡೋಣ ಅಂತ ಹೇಳ್ತಾರೆ. ಸೊ ಒಂದೇ ದಿನದಲ್ಲಿ ವಿತ್ಡ್ರಾ ಮಾಡ್ಕೋಬೋದಾ? ಪ್ರಾಸೆಸ್ ಏನಾದರೂ ಲಾಂಗ್ ಇದೆಯಾ? ಇದು ಮ್ಯೂಚುವಲ್ ಫಂಡ್ಸ್ದು ಒಂದು ಒಳ್ಳೆ ಅಡ್ವಾಂಟೇಜ್ ಏನಂದರೆ, ನೀವು ಇವತ್ತು ಇನ್ವೆಸ್ಟ್ ಮಾಡಿ ನಾಳೆ ತೆಗಿಬೋದು. ಕೆಲವು ಫಂಡ್ಗಳು ಎಕ್ಸಿಟ್ ಲೋಡ್ಸ್ ಇರುತ್ತೆ, ಕೆಲವಲ್ಲಿ ಇರಲ್ಲ. ಸೊ ಅದನ್ನು ನೋಡ್ಕೊಂಡು ಮಾಡ್ಬೋದು. ಬಟ್ ಒಂದೇ ದಿನಕ್ಕೆ ಇನ್ವೆಸ್ಟ್ ಮಾಡುವಂಥ ಫಂಡ್ಗಳಲ್ಲ ಇವೆಲ್ಲ. ಸೊ ವಿತ್ಡ್ರಾ ಮಾಡುವಂಥ ಇದು ಇದೆ, ಪ್ರಾವಿಷನ್ ಇದೆ. ಓಕೆ. ಇನ್ನೂ ಕೂಡ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡದೇ ಇರೋವಂಥವ್ರಿಗೆ ನಿಮ್ಮ ಸಜೆಷನ್ ಏನು? ನೀವು ಇನ್ವೆಸ್ಟ್ ಮಾಡಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ? ಇವತ್ತು ಕೂಡ ಮ್ಯೂಚುವಲ್ ಫಂಡ್ನ ಇನ್ವೆಸ್ಟ್ ಮಾಡಿಲ್ದಿರೋರಿಗೆ ಏನು ಸಜೆಷನ್ ಅಂದರೆ, ಒಂದು SIP ಮೂಲಕ ಸ್ಟಾರ್ಟ್ ಮಾಡಿ, ಒಂದು 3 ರಿಂದ 5 ವರ್ಷ ಇನ್ವೆಸ್ಟ್ ಮಾಡಿ. ಸೊ ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ, ಮತ್ತು ಎಕನಾಮಿಕ್ ಗ್ರೋತಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದಾಗ. ಸೊ ಅದೊಂದು ಒಳ್ಳೆ ಅಡ್ವಾಂಟೇಜು. ಓವರ್ ಅ ಲಾಂಗರ್ ಪೀರಿಯಡ್, ನೆಕ್ಸ್ಟ್ ಇನ್ನೊಂದು 5 ವರ್ಷದಲ್ಲಿ ಈಗ ಒಂದು ಆಲ್ಮೋಸ್ಟ್ ಒಂದು 6 ರಿಂದ 7 ಕೋಟಿ ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ ಈಗ ಮ್ಯೂಚುವಲ್ ಫಂಡ್ಸಲ್ಲಿ. ಇದು ನೆಕ್ಸ್ಟು ಡಬಲ್ ಆಗುತ್ತೆ ಇನ್ನೊಂದು 3-4 ವರ್ಷದಲ್ಲಿ. ಸೊ ಆ ಟೈಮ್ ಆಗ್ತಾ ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ಕೊಂಡು ಹೋಗ್ತಾರೆ. ಫಸ್ಟ್ ಬೆಸ್ಟ್ ಮ್ಯೂಚುವಲ್ ಫಂಡ್ ಬಗ್ಗೆ ನೀವಂತೂ ಹೇಳಲಿಲ್ಲ. ಸೊ ರಿಸ್ಕ್ ಫ್ಯಾಕ್ಟರ್ಸ್ನ ಹೇಗೆ ಕಡಿಮೆ ಮಾಡ್ಕೋಬಹುದು? ಬಿಕಾಸ್ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಫಂಡ್ ಮ್ಯಾನೇಜರ್ ಇದ್ದರೆ ಅರ್ಥ ಆಗುತ್ತೆ. ಸೊ ಏನು ಹೇಳ್ತೀರಿ? ರಿಸ್ಕ್ ಫ್ಯಾಕ್ಟರ್ನ ಕಮ್ಮಿ ಮಾಡೋದು ಒಂದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಮ್ಯೂಚುವಲ್ ಫಂಡ್ಸಲ್ಲಿ. ಇಲ್ಲ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ, ಈಗ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂದ್ಕೊಳ್ಳಿ. ರಿಯಲ್ ಎಸ್ಟೇಟಲ್ಲಿ ರಿಸ್ಕ್ ಫ್ಯಾಕ್ಟರ್ ಹೇಗೆ ಕಮ್ಮಿ ಮಾಡ್ತೀವಿ ನಾವು? ಒಂದು ಬಿಲ್ಡರ್ ಪ್ರೊಫೈಲ್ ನೋಡ್ತೀವಿ, ಇಲ್ಲ ಲೊಕೇಶನ್ ನೋಡ್ತೀವಿ, ಇಲ್ಲ ಪೇಪರ್ಗಳು ಕ್ಲಿಯರ್ ಇದೆ ಅಂತ ನೋಡ್ತೀವಿ. ಆಮೇಲೆ ಇನ್ನೇನು ಮಾಡ್ತೀವಿ, ಒಂದು ಕಡೆ ಮೈಸೂರಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಒಂದು ಕಡೆ ಬ್ಯಾಂಗ್ಳೂರಲ್ಲಿ ಮಾಡ್ತೀವಿ, ಇಲ್ಲ ಇನ್ನೊಂದು ಚೆನ್ನೈಯಲ್ಲಿ ಮಾಡ್ತೀವಿ, ಸ್ಪ್ರೆಡ್ ಮಾಡ್ತೀವಿ. ಸೊ ಅದೇ ಥರ ಮ್ಯೂಚುವಲ್ ಫಂಡ್ಸಲ್ಲೂ ಏನು ಮಾಡಬೇಕು ಅಂದರೆ, ಡೈವರ್ಸಿಫೈ ಮಾಡಬೇಕು. ಈಗ ನನ್ನ ಹತ್ರ 100 ರೂಪಾಯಿ ಇದ್ದರೆ ಒಂದು ಅಟ್ಲೀಸ್ಟ್ 5 ರಿಂದ 6 ಮ್ಯೂಚುವಲ್ ಫಂಡ್ ಹೌಸಸ್, ICICI, HDFC, SBI ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಅದೊಂದು ಪ್ರೈಮರಿ ಆಸ್ಪೆಕ್ಟ್ ಇನ್ ಟರ್ಮ್ಸ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್. ಅದ್ರ ಜೊತೆ ನಾನು ಎಷ್ಟು ಈಕ್ವಿಟಿಯಲ್ಲಿ ಹಾಕ್ತಿದ್ದೀನಿ, ಈಗ ನನ್ನ ಇನ್ವೆಸ್ಟ್ಮೆಂಟ್ ಹೊರಗಿದ್ದೀನಿ 5 ರಿಂದ 10 ವರ್ಷ ಇದೆ, ಆ ಟೈಮಲ್ಲಿ ಒಂದು 60% ಇಂದ 70% ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಮಿಕ್ಕಿದ್ದು ಫಿಕ್ಸ್ಡ್ ಇನ್ಕಮ್. ಸೊ ಇದನ್ನು ನಾನು ಡಿಸ್ಟ್ರಿಬ್ಯೂಟ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಅದ್ರ ಜೊತೆ ನಾನು ಕೆಲವು ಫಂಡ್ಗಳು, ಕೆಲವು ಸ್ಟ್ರಾಟಜಿಗಳನ್ನ ಸೆಲೆಕ್ಟ್ ಮಾಡಬೇಕು. ಯಾವ ಥರ ಅಂದರೆ, ಅದು ವಾಲ್ಟಾಲಿಟಿ ಅಷ್ಟೊಂದು ಕಮ್ಮಿ ಮಾಡಬೇಕು ಪೋರ್ಟ್ಫೋಲಿಯೋದಲ್ಲಿ. ಆಮೇಲೆ ಒಳ್ಳೆ ಫಂಡ್ ಮ್ಯಾನೇಜರ್ ಸೆಲೆಕ್ಟ್ ಮಾಡಬೇಕು. ಹೈಯರ್ ಮಾಡ್ಕೊಳ್ಳೋದು ಒಳ್ಳೇದಾ ಫಂಡ್ ಮ್ಯಾನೇಜರ್ನ? ನಮ್ಗೆ ಯಾರು ಪರಿಚಯ ಇದ್ದಾರೆ ಅವ್ರನ್ನ, ಅಥವಾ ಸಮ್ಟೈಮ್ಸ್ ಈಗ ಎಲ್ಲ ತಿಳ್ಕೊಂಡಿದ್ರೆ ಅವ್ರು ಓನಾಗಿ ಮಾಡ್ಬೋದು. ಬಟ್ ಕೆಲವು ಟೈಮು ಇಂಡಿಯಾದಲ್ಲಿ ಪಾರ್ಟಿಸಿಪೇಷನ್ ತುಂಬ ಕಮ್ಮಿ, ಕ್ಯಾಪಿಟಲ್ ಮಾರ್ಕೆಟಲ್ಲಿ ತಿಳುವಳಿಕೆ ತುಂಬ ಕಮ್ಮಿ ಇದೆ. ಅದರಿಂದ ಒಬ್ಬರು ಅಡ್ವೈಸ್ ಮಾಡಿ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಮಾಡೋ ಹೆಲ್ಪಿಂಗ್ ಹ್ಯಾಂಡ್ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ವಾಲಟೈಲ್ ಮಾರ್ಕೆಟ್ಸಲ್ಲಿ, ಫಾರ್ ಎಕ್ಸಾಂಪಲ್ 2-3 ವರ್ಷ ರಿಟರ್ನ್ ಕೊಟ್ಟಿಲ್ಲ ಮಾರ್ಕೆಟ್, ಈಗೇನು ಮಾಡ್ತಾರೆ ಅಂದರೆ, ಈ ಯಾರು ಅಡ್ವೈಸ್ ಮಾಡ್ತಾರೋ ಅವರು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ ಮತ್ತು ನಿಮ್ಮ ಜೊತೆ ಇರ್ತಾರೆ ವಾಲ್ಟಾಲಿಟಿ ಇದ್ದಾಗ. ಆ ಟೈಮಲ್ಲಿ ನೀವು ಇನ್ವೆಸ್ಟ್ ಮಾಡಿ ಕಂಟಿನ್ಯೂ ಮಾಡೋ ಪಾಸಿಬಿಲಿಟೀಸ್ ತುಂಬ ಜಾಸ್ತಿ ಇರುತ್ತೆ. ಈಗ ರೀಸೆಂಟಾಗಿ ಒಂದು ಡೇಟಾ ಬಂದಿತ್ತು, ಈ SIPs ಯಾರು ಓನಾಗಿ ಮಾಡ್ತಿದ್ರು, ಈ ಮಾರ್ಕೆಟ್ಸ್ ಯಾವಾಗ ಫಾಲ್ ಆಯಿತು ಮಾರ್ಚಲ್ಲಿ, ಎಲ್ಲರೂ ಸ್ಟಾಪ್ ಮಾಡಿದ್ರು. ತುಂಬ ಜನ ಅವರಾಗಿ ಅವ್ರು ಓನ್ ಮಾಡ್ತಿದ್ರು. ಯಾರು ಅಡ್ವೈಸರ್ ಥ್ರೂ ಮಾಡ್ತಿದ್ರು, ಯಾರು ಅವ್ರನ್ನ ಅಡ್ವೈಸ್ ಮಾಡ್ತಿದ್ರು, ಯಾರು ಹ್ಯಾಂಡ್ ಹೋಲ್ಡ್ ಮಾಡ್ತಿದ್ರು, ಅಂಥ SIPs ಕಂಟಿನ್ಯೂ ಆಯಿತು. ಸೊ ಈಗ ಮಾರ್ಚಲ್ಲಿ ಮಾರ್ಕೆಟ್ ಬಿತ್ತು ಮತ್ತು ಏಪ್ರಿಲ್ ರಿಕವರ್ ಆಗೋಯ್ತು. ಸೊ ಆ ಒಂದೇ ಮಂತಲ್ಲಿ ಡಿಸಿಷನ್ ಮಾಡೋದು, ಸ್ಟಾಪ್ ಮಾಡೋದು ತಪ್ಪು. ಬಟ್ ಅವರು ಕೂಡ ತುಂಬ ವರ್ಷದಿಂದ ಮಾಡಿರ್ತಾರೆ. ಸೊ ಟೇಕ್ ಅ ಸ್ಟೆಪ್ ಬ್ಯಾಕ್ ಅಂತ ಅನ್ಸುತ್ತೆ. ಅಲ್ಲಿ ಹೆದರಿಕೆ ಆಗೋ ಟೈಮಲ್ಲಿ ತುಂಬ ವರ್ಷದಿಂದ ಮಾಡ್ಕೊ ಬಂದಿರ್ತಾರೆ. ಒಂದು ಪರ್ಸೆಂಟೇಜ್ ಆಫ್ ಪೀಪಲ್ ತುಂಬ ಕಮ್ಮಿ ಇದ್ದಾರೆ ತುಂಬ ವರ್ಷದಿಂದ ಮಾಡ್ಕೊ ಬಂದಿರೋರು. ಯಾಕಂದ್ರೆ ಪೆನೆಟ್ರೇಷನ್ ತುಂಬ ಕಮ್ಮಿ ಈಗ. ಅಂಥವರು ಹೋಲ್ಡ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ಹೊಸಬ್ರು ಬಂದಿರ್ತಾರೆ, ಅವರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಲಾರ್ಜ್ ಪೂಲ್ ಆಫ್ ಪೀಪಲ್ ಆರ್ ಗೆಟಿಂಗ್ ಇಂಪ್ಯಾಕ್ಟೆಡ್. ಓಕೆ. ಈ ಫಂಡಲ್ಲಿ ಸೊ ಏನು ಅಡ್ವಾಂಟೇಜ್ ಅಂತ ಬೇರೆ ಫಂಡಿಗೆ ಕಂಪೇರ್ ಮಾಡಿದ್ರೆ, ಸೊ ಏನು ತುಂಬ ಸ್ಪೆಷಲ್ ಇದು, ಯಾಕೆ ಇದನ್ನೇ ಚೂಸ್ ಮಾಡಬೇಕು ಅಂತ? ಓಕೆ, ಏನಕ್ಕೆ ಇದನ್ನೇ ಚೂಸ್ ಮಾಡಬೇಕು ಅನ್ನೋದಾದರೆ, ಈಗ ಈ ಮುಂಚೆಲ್ಲ ಫಂಡ್ಗಳು ಇಕ್ವಿಟಿ ಕಮ್ಮಿ ಇಟ್ಕೊಂಡು ಡೆಟ್ಟಲ್ಲಿ ಜಾಸ್ತಿ ಇಟ್ಕೊಳ್ತಿದ್ರು. ಅಲ್ಲಿ ಟ್ಯಾಕ್ಸ್ ಬ್ರ್ಯಾಕೆಟ್ಸ್ ಎಲ್ಲ ಏನಾಗಿದೆ, ಜಾಸ್ತಿ ಆಗೋಗಿದೆ. ಅಲ್ಲೆಲ್ಲ ನಾಮಿನಲ್ ಟ್ಯಾಕ್ಸ್ ಎಲ್ಲ ಬರುತ್ತೆ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ಸ್ಗಳಲ್ಲಿ, ಇಲ್ಲ ಡೆಟ್ ಫಂಡಲ್ಲೆಲ್ಲ ಈಗ.
ಸೊ ಇದು ನಿಮಗೆ ಡೆಟ್ ಫಂಡ್ ಕಾಂಪೊನೆಂಟು ಜಾಸ್ತಿ ಇದೆ, ಪ್ಲಸ್ ಇಕ್ವಿಟಿ ಕಾಂಪೊನೆಂಟ್ ಕಮ್ಮಿ ಇದೆ, ಆ್ಯಂಡ್ ನಿಮ್ಮ ಟ್ಯಾಕ್ಸೇಷನ್ ಆಫ್ಟರ್ 2 ಇಯರ್ ಇಟ್ ವಿಲ್ ಬಿ 12.5%. ಅದು ನಾಮಿನಲ್ ಟ್ಯಾಕ್ಸ್ ಲಾಭಕ್ಕೆ ಬರಲ್ಲ. ಇದೊಂದು ಒಳ್ಳೆ ಅಡ್ವಾಂಟೇಜ್ ಈ ಫಂಡದು. ಓಕೆ, ಥ್ಯಾಂಕ್ ಯು ನಮ್ಗೆ ಇಷ್ಟೊತ್ತು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಸೊ ಇನ್ನೂ ಇನ್ವೆಸ್ಟ್ ಮಾಡದೇ ಇರೋರಿಗೆ ಒಂದು ಮೆಸೇಜ್ ಕೊಡೋದಾದ್ರೆ ಏನು ಹೇಳ್ತೀರಿ? ಇನ್ನೂ ಇನ್ವೆಸ್ಟ್ ಮಾಡದಿರೋರ್ಗೆ ಒಂದು ಒಳ್ಳೆ ಮೆಸೇಜ್ ಅಂದರೆ, ಈ ಫಂಡ್ ಒಳ್ಳೆಯ ಫಂಡು. ಇವತ್ತು ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ತುಂಬ ಸ್ಮೂತಾಗಿರುತ್ತೆ. ಲಾಸ್ಟ್ 2 ಇಯರ್ಸ್ ಏನು ಮಾರ್ಕೆಟ್ಸ್ ರಿಟರ್ನ್ ಕೊಟ್ಟಿಲ್ಲ, ಸೊ ಅದನ್ನು ನೋಡಿ ನೀವು ಹೆದರೋ ಅವಶ್ಯಕತೆ ಇಲ್ಲ. ಬಟ್ ರಿಟರ್ನ್ಸ್ ಯಾವಾಗಲೂ ಏನಾಗುತ್ತೆ ಅಂದರೆ ಕಂಪ್ರೆಸ್ ಆಗಿ ರಿಲೀಸ್ ಆಗುತ್ತೆ. ಸೊ ಈಗ ಲಾಸ್ಟ್ 2 ಇಯರ್ಸ್ 2.5 ಇಯರ್ಸಿಂದ ಏನು ರಿಟರ್ನ್ ಬಂದಿರಲ್ಲ, ಪಾಸಿಬಿಲಿಟೀಸ್ ಆರ್ ಹೈಯರ್ ದಟ್ ಯು ಮೇ ಮೇಕ್ ಒಳ್ಳೆ ರಿಟರ್ನ್ಸ್ ಇನ್ ನೆಕ್ಸ್ಟ್ ಕಮಿಂಗ್ 2 to 3 ಇಯರ್ಸ್ ಟೈಮ್ ಫ್ರೇಮ್. ಓಕೆ, ಸೊ ICICI ಪ್ರುಡೆನ್ಷಿಯಲ್ ಬ್ಯಾಲೆನ್ಸ್ಡ್ ಹೈಬ್ರಿಡ್ ಫಂಡ್ ಬಗ್ಗೆ ಇವತ್ತಿನ ಈ ಎಪಿಸೋಡ್ನಲ್ಲಿ ತಿಳ್ಕೊಂಡ್ವಿ. ಸೊ ಯಾರು ಹೇಗೆ ಎಲ್ಲಿ ಫಂಡ್ ಮ್ಯಾನೇಜರ್ ಥ್ರೂ ಇನ್ವೆಸ್ಟ್ ಮಾಡಬೇಕಾ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ತಗೊಂಡ್ವಿ. ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.